ಕೊಡಗು ಜಿಲ್ಲೆಯಲ್ಲಿ ಜೋರಾದ ಮಳೆ ಬರ್ತಾ ಇದೆ. ಹಾರಂಗಿ ಡ್ಯಾಂ ಒಳಹರಿವು ಹೆಚ್ಚಳ ಆಗಿದೆ. ತಲಕಾವೇರಿ ಭಾಗಮಂಡಲ ಭಾಗದಲ್ಲೂ ಕೂಡ ಮಳೆ ಮುಂದುವರೆದಿದೆ. ಭಾರೀ ವಾಹನಗಳ ಸಂಚಾರ ನಿಷೇಧವನ್ನ ಈಗ ಜಿಲ್ಲಾಡಳಿತ ವಿಸ್ತರಿಸಿದೆ. ಆಗಸ್ಟ್ 17ರ ತನಕ ಜಿಲ್ಲೆಯಲ್ಲಿ ಭಾರೀ ವಾಹನಗಳ ಸಂಚಾರ ನಿಷಿದ್ಧ. ಯಾವುದೇ ಕಾರಣಕ್ಕೂ ಭಾರೀ ವಾಹನಗಳು ಓಡಾಡುವಾಗಿಲ್ಲ. ಇನ್ನು 18 ಟನ್ ಒಳಗಿನ ಭಾರೀ ವಾಹನಗಳಿಗೆ ಮಾತ್ರ ಓಡಾಡೋದಕ್ಕೆ ಒಂದು ಅವಕಾಶ ಕಲ್ಪಿಸಲಾಗಿದೆ. ಅಗತ್ಯ ವಸ್ತುಗಳನ್ನು ಸಾಗಿಸ್ತಕ್ಕಂಥ ವಾಹನಗಳಿಗೆ ನಿರ್ಬಂಧ ಇಲ್ಲ. ಜಿಲ್ಲಾಧಿಕಾರಿ ಆದೇಶ ಮೀರಿದಲ್ಲಿ ಖಂಡಿತವಾಗ್ಲೂ ಅವರಿಗೆ ಕಠಿಣ ಕ್ರಮದ ಒಂದು ಎಚ್ಚರಿಕೆ. ಈ ಕುರಿತು ನಮ್ಮ ಕೊಡಗು ಪ್ರತಿನಿಧಿ ಲೋಹಿತ್ ಮಾಗ್ಲು ರಾಷ್ಟ್ರೀಯ ಹೆದ್ದಾರಿ 275ರಿಂದ ನಡೆಸಿರೋ ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಳ್ಳಿ. ಕೊಡಗು ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಮಳೆ ಕೊಂಚ ಮಟ್ಟಿಗೆ ಕಡಿಮೆಯಾಗಿತ್ತು. ಆದರೆ ಇದೀಗ ಮತ್ತೆ ಜಿಲ್ಲೆಯಲ್ಲಿ ಮಳೆ ಚುರುಕನ್ನು ಪಡೆದುಕೊಂಡಿರುವಂಥದ್ದು. ಇದೀಗ ಇದರ ಜೊತೆಗೆ ಜಿಲ್ಲಾಡಳಿತ ಭಾರೀ ವಾಹನಗಳ ಒಂದು ಸಂಚಾರವನ್ನು ನಿಷೇಧ ಮಾಡಿತ್ತು. ಅದು ನಿನ್ನೆ ದಿನಗಂಟ ಕೂಡ ಆಗಸ್ಟ್ 7ನೇ ತಾರೀಕಂಟ ಒಂದು ನಿಷೇಧವನ್ನು ಮಾಡಿತ್ತು. ಅದೇ ಇದೀಗ ಮತ್ತೆ ಆ ಒಂದು ಆದೇಶವನ್ನು ಮುಂದುವರಿಸಿರುವಂಥದ್ದು. ಸದ್ಯ ನಾನು ಇದೀಗ ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಇದ್ದೀನಿ. ನೋಡ್ಬೋದು, ಇದು ರಾಷ್ಟ್ರೀಯ ಹೆದ್ದಾರಿ 275 ಮೈಸೂರು ಮತ್ತು ಮಾಣಿ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 275 ಏನಿದೆ, ಇದರಲ್ಲಿ ಪ್ರತಿನಿತ್ಯ ಕೂಡ ನೂರಾರು ಸಂಖ್ಯೆಯಲ್ಲಿ ವಾಹನಗಳು ಕೂಡ ಸಂಚಾರವನ್ನು ಮಾಡ್ತವೆ. ಇದು ಮೈಸೂರು, ಮಡಿಕೇರಿ ಜೊತೆಗೆ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಾಷ್ಟ್ರೀಯ ಹೆದ್ದಾರಿ ಕೂಡ ಆಗಿರುವಂಥದ್ದು. ಹೀಗಾಗಿ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರೀ ಗಾತ್ರದ ವಾಹನಗಳು ಕೂಡ ಸಂಚಾರವನ್ನು ಮಾಡ್ತಿದ್ವು. ಆದರೆ ಇದೀಗ ಜಿಲ್ಲೆಯಲ್ಲಿ ಮಳೆಯ ತೀವ್ರತೆ ಹೆಚ್ಚಾಗ್ತಿರುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ಭಾರೀ ವಾಹನಗಳ ಒಂದು ಸಂಚಾರ ನಿಷೇಧವನ್ನು ಮಾಡಿರುವಂಥ ಬುಲೆಟ್ ಟ್ಯಾಂಕರ್ಸ್ಗಳಾಗಿರ್ಬೋದು, ಮಲ್ಟಿ ಆಕ್ಸೆಲ್ ಲಾರಿಗಳಾಗಿರ್ಬೋದು, ಜೊತೆಗೆ ಮರದ ದಿಮ್ಮಿಗಳನ್ನು ಸಾಗಿಸುವಂಥ ವಾಹನಗಳನ್ನು ಕೂಡ ಇದೀಗ ನಿಷೇಧವನ್ನು ಮಾಡಿರುವಂಥದ್ದು. ಅಂದರೆ ಜಿಲ್ಲೆಯಲ್ಲಿ 18,000 ಟನ್ಗಿಂತ ಹೆಚ್ಚಿನ ಲಾರಿಗಳಾಗಿರ್ಬೋದು, ವಾಹನಗಳು ಓಡಾಡೋ ಸಂದರ್ಭದಲ್ಲಿ ಈಗಾಗಲೇ ರಸ್ತೆಗಳು ಕೂಡ ಮಡಿಕೇರಿ ಜೊತೆಗೆ ಮಂಗಳೂರಿಗೆ ಸಂಪರ್ಕ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಏನಾದರೂ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಒಂದು ರೀತಿಯಲ್ಲಿ ಹಾನಿಯಾಗುವಂಥ ದೃಷ್ಟಿಯಿಂದ ಈ ಒಂದು ಮುಂಜಾಗ್ರತಾ ಕ್ರಮವನ್ನು ಜಿಲ್ಲಾಡಳಿತ ಕೈಗೊಂಡಿರುವಂಥದ್ದು. ಮರದ ದಿಮ್ಮಿಗಳು ಜೊತೆಗೆ ಜಿಲ್ಲೆಯಲ್ಲಿ ಮರಳನ್ನು ಸಾಗಿಸುವಂತಹ ಲಾರಿಗಳ ಸಂಚಾರವನ್ನು ಕೂಡ ಇದೀಗ ಬಂದ್ ಮಾಡಿರುವಂಥದ್ದು. ಅಂದರೆ ಕಳೆದ 1 ತಿಂಗಳ ಹಿಂದೆ ಆಗಸ್ಟ್ 7ನೇ ತಾರೀಕಿನವರೆಗೆ ಈ ಒಂದು ಆದೇಶವನ್ನು ಜಿಲ್ಲಾಡಳಿತ ಮಾಡಿತ್ತು. ಆದರೆ ಇದೀಗ ಮತ್ತೆ ಜಿಲ್ಲೆಯಲ್ಲಿ ಮಳೆ ತೀವ್ರತೆಯನ್ನು ಪಡೆದುಕೊಳ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಗಸ್ಟ್ 7ರಿಂದ ಮುಂದಿನ ಆಗಸ್ಟ್ 17ರವರೆಗೆ ಈ ಒಂದು ಆದೇಶವನ್ನು ಜಿಲ್ಲಾಡಳಿತ ಮಾಡಿರ್ತಕ್ಕಂಥದ್ದು. ಅಂದರೆ ಒಂದು ವೇಳೆ ಈ ಒಂದು ಆದೇಶವನ್ನು ಧಿಕ್ಕರಿಸಿ ಎಲ್ಲೊಂದು ಕಡೆ ಮತ್ತೆ ಈ ರೀತಿಯ ಒಂದು ವಾಹನಗಳು ಓಡಾಡಿದಂಥ ಸಂದರ್ಭದಲ್ಲಿ ರಸ್ತೆಗೆ ಕೂಡ ಹಾನಿಯಾಗುವಂಥ ಸಂಭವ ಕೂಡ ಎದುರಾಗುವಂಥದ್ದು. ಹೀಗಾಗಿ ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಒಂದು ವೇಳೆ ಈ ಒಂದು ಆದೇಶವನ್ನು ಪಾಲಿಸದಿದ್ದಲ್ಲಿ ವಾಹನ ಸವಾರರಿಂದ ಅವರ ಮೇಲೂ ಕೂಡ ಕಟ್ಟುನಿಟ್ಟಿನ ಕ್ರಮದ ಎಚ್ಚರಿಕೆಯನ್ನು ಕೊಡಗು ಜಿಲ್ಲಾಧಿಕಾರಿ ಸೋಮಶೇಖರ್ ಅವರು ಹೇಳಿರುವಂಥದ್ದು. ಅಂದರೆ ಯಾವುದೇ ರೀತಿಯ ವಾಹನಗಳು ಕೂಡ ಓಡಾಡಬಾರ್ದು. ಅಂದರೆ ಮಡಿಕೇರಿಯಿಂದ ಮುಂಭಾಗದಲ್ಲಿ ಅಂದರೆ ಸಂಪಾಜಿ ಈ ಭಾಗದಲ್ಲಿ ಬೆಟ್ಟಗುಡ್ಡಗಳು ಕಡಿದಾದ ರಸ್ತೆಗಳು ಕೂಡ ಇರೋ ಹಿನ್ನೆಲೆಯಲ್ಲಿ ಹೆಚ್ಚಾಗಿ ಭಾರೀ ಗಾತ್ರದ ವಾಹನಗಳು ಓಡಾದ ಸಂದರ್ಭದಲ್ಲಿ ರಸ್ತೆಗೆ ಹಾನಿಯಾಗುವ ದೃಷ್ಟಿಯಿಂದ ಈ ಒಂದು ಆದೇಶವನ್ನು ಜಿಲ್ಲಾಡಳಿತ ಹೇರಿರ್ತಕ್ಕಂಥದ್ದು. ಲೋಹಿತ್ ಮಾಗ್ಲು ಮನೆ, PNS ವಿಸ್ತಾರ, ಕೊಡಗು.